ಶಾಂತಿ. ನಮ್ಮ ಚಾನೆಲ್ ವಿಡಿಯೋಗಳ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಬಟನ್ಗೆ ಕ್ಲಿಕ್ ಮಾಡಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ರಾಜಯೋಗ, ಜ್ಞಾನದಿಂದ ಯೋಗದ ಅನುಭವ, ಆತ್ಮ ಸ್ವರೂಪ ಸ್ಮೃತಿ. ನಾನು ಶಾಂತ ಸ್ವರೂಪ ಆತ್ಮ, ಈ ದೇಹವಲ್ಲ. ನಾನು ಪ್ರಕಾಶಮಾನ ಚೈತನ್ಯ ಶಕ್ತಿ. ನನ್ನ ಮನಸ್ಸು ನಿಧಾನವಾಗಿ ಶಾಂತವಾಗುತ್ತಿದೆ. ಎಲ್ಲ ವ್ಯರ್ಥ ಸಂಕಲ್ಪಗಳು ಮೌನವಾಗುತ್ತಿವೆ. ಸತ್ಯ ತಂದೆಯ ಎದುರು ನಾನು ಪರಮಾತ್ಮ ತಂದೆಯ ಮುಂದೆ ಕುಳಿತಿದ್ದೇನೆ. ಅವರು ಸತ್ಯ ಸ್ವರೂಪಿ. ಅವರು ನನ್ನ ತಂದೆ, ನನ್ನ ಮಾತಾಪಿತಾ. ನಾನು ನನ್ನ ಹೃದಯವನ್ನು ಅವರ ಮುಂದೆ ತೆರೆಯುತ್ತೇನೆ. ಯಾವುದೇ ತಪ್ಪು, ಯಾವುದೇ ದುರ್ಬಲತೆ, ಎಲ್ಲವನ್ನು ಸತ್ಯವಾಗಿ ಅರ್ಪಿಸುತ್ತೇನೆ. ಬಾಬಾ, ನಾನು ನಿಮ್ಮ ಮಗುವಾಗಿದ್ದೇನೆ. ನನ್ನಲ್ಲಿ ಇರುವ ಎಲ್ಲ ದುರ್ಬಲತೆಗಳನ್ನು ನಿಮ್ಮ ಬಳಿ ಸಮರ್ಪಿಸುತ್ತೇನೆ. ಸತ್ಯತೆ ಮತ್ತು ಶುದ್ಧ ಹೃದಯ ಅನುಭವ. ತಂದೆಯ ಕರುಣೆಯ ದೃಷ್ಟಿ ನನ್ನ ಮೇಲೆ ಬೀಳುತ್ತಿದೆ. ಅವರು ನನ್ನನ್ನು ತೀರ್ಪು ಕೊಡುತ್ತಿಲ್ಲ. ಅವರು ಕೇವಲ ಪ್ರೀತಿ ನೀಡುತ್ತಿದ್ದಾರೆ. ನನ್ನ ಹೃದಯ ಹಗುರವಾಗುತ್ತಿದೆ. ಒಳಗಿನ ಕೊಳಕು ಕರಗುತ್ತಿದೆ. ನಾನು ಶುದ್ಧವಾಗುತ್ತಿದ್ದೇನೆ, ಸತ್ಯವಾಗುತ್ತಿದ್ದೇನೆ. ಮಾಯೆಯ ಮೇಲೆ ವಿಜಯ ಅನುಭವ. ನಾನು ದೇಹಾಭಿಮಾನದಿಂದ ದೂರವಾಗುತ್ತಿದ್ದೇನೆ. ಕಾಮ, ಕ್ರೋಧ, ಲೋಭ, ಮೋಹ ಇವು ನನ್ನ ಶತ್ರುಗಳು. ಈಗ ನಾನು ಆತ್ಮಾಭಿಮಾನಿಯಾಗಿದ್ದೇನೆ. ತಂದೆಯ ಶಕ್ತಿಯಿಂದ ಈ ಎಲ್ಲ ಭೂತಗಳನ್ನು ದೂರ ಮಾಡುತ್ತಿದ್ದೇನೆ. ನಾನು ವಿಜಯಿ ಆತ್ಮ. ನಾನು ಮಾಯೆಯನ್ನು ಜಯಿಸುತ್ತಿದ್ದೇನೆ. ಶ್ರೀಮತದ ಮೇಲೆ ನಡೆಯುವ ಸಂಕಲ್ಪ. ನಾನು ನನ್ನ ಮತವನ್ನಲ್ಲ, ತಂದೆಯ ಶ್ರೀಮತವನ್ನೇ ಅನುಸರಿಸುತ್ತೇನೆ. ಪ್ರತಿ ಹೆಜ್ಜೆಯಲ್ಲೂ ನಾನು ಕೇಳುತ್ತೇನೆ, ಇದು ಬಾಬಾ ಹೇಳಿದ ಮಾರ್ಗವೇ. ನನ್ನ ಜೀವನ ಈಗ ಶುದ್ಧ, ಸತ್ಯ ಮತ್ತು ಆಜ್ಞಾಕಾರಿ ಆಗುತ್ತಿದೆ. ಸೇವಾಧಾರಿ ಆತ್ಮ ಅನುಭವ. ನನ್ನ ಮನಸ್ಸಿನಲ್ಲಿ ಒಂದು ಮಾತ್ರ ಚಿಂತನೆ, ಸೇವೆ, ಸೇವೆ, ಸೇವೆ. ನಾನು ವಿಶ್ವ ಕಲ್ಯಾಣಕ್ಕಾಗಿ ಇದ್ದೇನೆ. ನನ್ನ ಪ್ರತಿ ಸಂಕಲ್ಪವು ಶುದ್ಧವಾಗಿದೆ. ನನ್ನ ಆತ್ಮೀಯತೆಯ ಸುಗಂಧದಿಂದ ಇತರ ಆತ್ಮಗಳು ಆಕರ್ಷಿತರಾಗುತ್ತಿದ್ದಾರೆ. ವಿಶ್ವ ಕಲ್ಯಾಣ ಯೋಗ. ನಾನು ಶಾಂತಿಯ ಕಿರಣಗಳನ್ನು ವಿಶ್ವಕ್ಕೆ ಹರಡುತ್ತಿದ್ದೇನೆ. ಅಶಾಂತ ಆತ್ಮಗಳಿಗೆ ಶಾಂತಿ ನೀಡುತ್ತಿದ್ದೇನೆ. ದೂರದಲ್ಲಿರುವ ಆತ್ಮಗಳಿಗೂ ತಂದೆಯ ಸಂದೇಶ ತಲುಪುತ್ತಿದೆ. ನಾನು ವಿಶ್ವ ಕಲ್ಯಾಣಕಾರಿ ಆತ್ಮ. ವಿಜಯಂತಿ ಮಾಲೆಯ ಅನುಭವ. ನಾನು ತಂದೆಯ ಹೃದಯದ ಮಣಿಯಾಗಿದ್ದೇನೆ. ನಾನು ಸತ್ಯ ಆಜ್ಞಾಕಾರಿ ಪ್ರಾಮಾಣಿಕ ಆತ್ಮ.
ನಾನು ವಿಜಯಂತಿ ಮಾಲೆಯ ಮಣಿ. ನನ್ನ ಗುರಿ ಸ್ಪಷ್ಟವಾಗಿದೆ. ನಿಶ್ಚಯ ಮತ್ತು ನಿರ್ಭಯ ಸ್ಥಿತಿ. ತಂದೆ ನನ್ನ ಜೊತೆ ಇದ್ದಾರೆ. ನಾನು ಒಂಟಿಯಲ್ಲ. ಯಾವುದೇ ಪರಿಸ್ಥಿತಿ ಬಂದರೂ ನಾನು ನಿರ್ಭಯ. ನಿಶ್ಚಯ ಬುದ್ಧಿ ವಿಜಯಂತಿ. ಅಂತಿಮ ಆಳವಾದ ಅನುಭವ. ನಾನು ಶಾಂತಿ. ನಾನು ಶುದ್ಧತೆ. ನಾನು ಶಕ್ತಿ. ನಾನು ತಂದೆಯ ಸತ್ಯ ಮಗು. ನಾನು ಶ್ರೇಷ್ಠ ಪದವಿಗೆ ಅರ್ಹ ಆತ್ಮ. ಸಂಕ್ಷಿಪ್ತ ಯೋಗ ಸಾರ. ಸತ್ಯತೆ ಶಕ್ತಿ. ಕ್ಷಮೆಯಾಚನೆ ಹೃದಯದ ಶುದ್ಧತೆ. ಶ್ರೀಮತ ಸುರಕ್ಷಿತ ಮಾರ್ಗ. ಯೋಗ ಪಾಪನಾಶ. ಸೇವೆ ಶ್ರೇಷ್ಠ ಪದವಿ. ಯೋಗ ನೆನಪಿನ ಯಾತ್ರೆ. ಅಪ್ಪಟ ಸತ್ಯತೆ ಯೋಗ ಸಿದ್ಧಿಸಬೇಕೆಂದರೆ ತಂದೆಯ ಮುಂದೆ ಹೃದಯ ಸದಾ ಸ್ವಚ್ಛವಾಗಿರಬೇಕು. ಒಳಗೊಂದು ಹೊರಗೊಂದು ಇಟ್ಟುಕೊಂಡರೆ ಬುದ್ಧಿಯೋಗ ಪರಮಾತ್ಮನೊಂದಿಗೆ ಬೆರೆಯಲು ಸಾಧ್ಯವಿಲ್ಲ. ಅಮೃತ ವೇಳೆಯ ಸಂಭಾಷಣೆ. ಮುಂಜಾನೆ ಎದ್ದು ಆತ್ಮೀಯ ತಂದೆಯೊಂದಿಗೆ ಮಾತನಾಡಿ ತಂದೆಯ ಮಹಿಮೆಯನ್ನು ಸ್ಮರಿಸುತ್ತಾ ಅವರ ಗುಣಗಳನ್ನು ನಿಮ್ಮೊಳಗೆ ತುಂಬಿಕೊಳ್ಳಿ. ಇದು ಯೋಗದ ಶಕ್ತಿಯನ್ನು ಹೆಚ್ಚಿಸುತ್ತದೆ. ದೇಹಾಭಿಮಾನವೇ ದೊಡ್ಡ ಶತ್ರು. ಯೋಗಕ್ಕೆ ಮುಖ್ಯ ಅಡ್ಡಿ ದೇಹಾಭಿಮಾನ. ನಾನು ಆತ್ಮ ಎಂಬ ಪ್ರಜ್ಞೆ ಇಲ್ಲದಿದ್ದರೆ ಮಾಯೆಯು ಕಾಮ, ಕ್ರೋಧ, ಲೋಭಗಳ ಮೂಲಕ ದಾಳಿ ಮಾಡುತ್ತದೆ. ಆದ್ದರಿಂದ ಸದಾ ಆತ್ಮಾಭಿಮಾನಿ, ಸೋಲ್ ಕಾನ್ಸಿಯಸ್ ಆಗಿರಿ. ಪಾಪ ವಿನಾಶದ ಮದ್ದು ನಾವು ಮಾಡಿದ ಹಳೆಯ ವಿಕರ್ಮಗಳು ವಿನಾಶವಾಗುವುದು ಕೇವಲ ನೆನಪಿನ ಯಾತ್ರೆಯಿಂದ ಮಾತ್ರ. ತಂದೆಯನ್ನು ಎಷ್ಟು ಪ್ರೀತಿಯಿಂದ ನೆನಪು ಮಾಡುತ್ತೇವೆಯೋ ಅಷ್ಟು ಆತ್ಮವು ಪವಿತ್ರವಾಗುತ್ತದೆ. ಯೋಗ ಬಲ ಮತ್ತು ಸೇವೆ. ಯಾರಲ್ಲಿ ಯೋಗದ ಶಕ್ತಿ ಇರುತ್ತದೆಯೋ ಅವರು ಮಾತ್ರ ಉತ್ತಮ ರೀತಿಯಲ್ಲಿ ಸೇವೆ ಮಾಡಲು ಸಾಧ್ಯ. ಯೋಗವಿಲ್ಲದಿದ್ದರೆ ಜ್ಞಾನವು ಕೇವಲ ಮಾತಿನ ಹಂತದಲ್ಲಿ ಉಳಿದು ಬಿಡುತ್ತದೆ. ಕ್ಷಮೆ ಮತ್ತು ಹಗುರತನ. ಒಂದು ವೇಳೆ ಯಾವುದಾದರೂ
ತಪ್ಪು ನಡೆದರೆ ಅದನ್ನು ತಂದೆಯ ಮುಂದೆ ಒಪ್ಪಿಕೊಂಡು ಕ್ಷಮೆಯಾಚಿಸಿ. ಇದು ನಿಮ್ಮ ಯೋಗದ ಅಡೆತಡೆಗಳನ್ನು ನಿವಾರಿಸಿ ಮನಸ್ಸನ್ನು ಮತ್ತೆ ಹಗುರಗೊಳಿಸುತ್ತದೆ. ಸಂಕ್ಷಿಪ್ತ ಸೂತ್ರ: ಸತ್ಯ ಹೃದಯವಿದ್ದರೆ ಯೋಗವು ಸಹಜವಾಗುತ್ತದೆ. ಈ ವಿಡಿಯೋ ಇಷ್ಟವಾದಲ್ಲಿ ಹೆಚ್ಚಿನ ವಿಡಿಯೋಗಳ ಮಾಹಿತಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ತಮಗೆ ವಿಡಿಯೋ ನೋಟಿಫಿಕೇಷನ್ ಸಿಗ್ತಾ ಇರುವುದು.